ಹಾಗೇನೆ ಇದ್ರ ಇಂಜಿನ್ ಬಗ್ಗೆ ಬಂದರೆ 125 cc ಬರುತ್ತೆ. ಹಾಗೆ ಇದು ಸಿಂಗಲ್ ಸಿಲಿಂಡರು. ಇದ್ರ ಮೈಲೇಜ್ ಬಂದರೆ 66 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾರೆ ಕಂಪ್ನಿಯಿಂದ. 66 ಕಿಲೋಮೀಟರ್ ಕೊಡೋ ಡೌಟು. 66 ಕಿಲೋಮೀಟರ್ ಕೊಟ್ಟು ಏನಿಲ್ಲ ಅಂದರೆ 660 ಕಿಲೋಮೀಟರ್ ಹೋಗ್ಬೋದು. ಇದರಲ್ಲಿ ಎರಡು ಮೂಡ್ ಬರುತ್ತೆ. ಒಂದು ABS ಆಮೇಲೆ IBS ಅಂತ ಬರುತ್ತೆ. ಇದು ಬಂದ್ಬಿಟ್ಟು IBS ಅಂದರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ. ಬನ್ನಿ ಗಾಡಿ ಸೌಂಡ್ ನೋಡೋಣ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 11.4 bhp 8250 RPMಗೆ. ಹಾಗೆ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 10.5 Nm 6000 RPMಗೆ ಬರುತ್ತೆ. ಹಾಯ್ ಹೆಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ VK ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಾಗೆ 2-3 ವಿಡಿಯೋದಲ್ಲಿ ನೀವೆಲ್ಲ ಹಾಕಿದಂತೆ ಎಕ್ಸ್ಪಲ್ಸ್ ರಿವ್ಯೂ ಮಾಡಿ ಅಂತ ಕಮೆಂಟಲ್ಲಿ ಹಾಕಿದ್ರಿ. ಬಟ್ ಎಕ್ಸ್ಪಲ್ಸು ರಿವ್ಯೂ ಮಾಡೋಣ ಅಂತ ನೋಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ರಿವ್ಯೂ ಮಾಡ್ತೀನಿ ಸದ್ಯದಲ್ಲೇ. ಇವತ್ತು ಯಾವ ಬೈಕ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಅಗ್ರೆಸಿವ್ ಆಗಿರೋ ಚೆನ್ನಾಗಿರೋಂಥ ಒಳ್ಳೆ ಹೀರೋ ಎಕ್ಸ್ಟ್ರೀಮ್ ಅವ್ರದ್ದು 125R ಇದೆ ನಮ್ಮ ಮುಂದೆ ಇವತ್ತು. ಬನ್ನಿ ಗಾಡಿ ಬಗ್ಗೆ ಎಲ್ಲ ಒಂದು ಫೀಚರ್ಸ್ ಎಲ್ಲ ಹೇಳ್ತೀನಿ ನಿಮಗೆ ಮುಂದೆ ಹೋಗ್ತಾ. ಒಂದು ಝೂಮ್ ಹಾಕೊಂಡು ಬರೋಣ ಬನ್ನಿ ಹಾಗೆ. ಸೊ ಇದು ನೋಡೋಕೆ ಹೋದರೆ ಸೇಮ್ ಲುಕ್ನೆಲ್ಲ ನೋಡೋಕೆ ಹೋದರೆ ಸೇಮ್ G1000 ಥರನೇ ಕಾಣುತ್ತೆ. G1000 ಕಾಪಿನ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಬಂದರೆ ಎಲ್ಲ ಟೋಟಲ್ LED ಬರುತ್ತೆ. ಯಾವುದೇ ಎಲ್ಲೋ ಜನ ಹತ್ರ ಯಾವುದು ಬರಲ್ಲ. ಇದರಲ್ಲಿ ಎಲ್ಲ LED ಲೈಟ್ಸ್ಗಳೇ ಬರೋದು. ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು ನೋಡಿ. ಹಾಗೆ ನೋಡ್ತಾ ಇರ್ಬೋದು ಇದು LED. ಹಾಗೆ ಇಲ್ಲಿ ಬಂದರೆ ಹೆಡ್ಲೈಟ್ಗಳು LEDನೇ. ಸೊ ಇದರಲ್ಲಿ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಹಾಗೆ 37 mm ಡಯಾಮೀಟರ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ನೋಡೋದಾದರೆ 90/90 17 ಇಂಚು ವೀಲ್ ಕೊಟ್ಟಿದ್ದಾರೆ. ಅದು ವೀಲ್. ಹಾಗೆ MRF ಟೈರ್ ಇದು. ಹಾಗೆ ಇದು ಬೈಬ್ರೆ ಅವ್ರದ್ದು ಬ್ರೇಕಿಂಗ್ ಕ್ಯಾಲಿಪರ್ ಬಂದ್ಬಿಟ್ಟು ಬೈಬ್ರೆ ಅವ್ರದ್ದು ಫ್ರಂಟು. ಹಾಗೆ ಫ್ರಂಟ್ ಡಿಸ್ಕ್ ಬಂದರೆ 217 mm ಬರುತ್ತೆ. ಇದರಲ್ಲಿ ಎರಡು ಮೂಡ್ ಬರುತ್ತೆ. ಒಂದು ABS ಆಮೇಲೆ IBS ಅಂತ ಬರುತ್ತೆ. ಇದು ಬಂದ್ಬಿಟ್ಟು IBS ಅಂದರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ. ಹಿಂದ್ಗಡೆನೂ MRF ಝಾಪರ್ ಟೈರ್ಸ್ ಅಂತ ಬರುತ್ತೆ. ಹಿಂದ್ಗಡೆ ಬಂದರೆ 120/80/17 ಇಂಚ್ ಅಲಾಯ್ ವೀಲ್ ಬರುತ್ತೆ. ಇದು ಟ್ಯೂಬ್ಲೆಸ್ ಇದೆ, ಆ್ಯಕ್ಚುಲಿ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಹಾಗೆಯೇ ಇದ್ರ ಇಂಜಿನ್ ಬಗ್ಗೆ ಬಂದರೆ 125 cc ಬರುತ್ತೆ. ಹಾಗೆ ಇದು ಸಿಂಗಲ್ ಸಿಲಿಂಡರು. ಸೊ ಇದರಲ್ಲಿ ಹೀರೋದವರು ಇಂಜನ್ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಅಂತ ಅಳವಡಿಸಿದ್ದಾರೆ. EBT ಅಂತ ಹೇಳ್ಬಿಟ್ಟು. ಇದರಲ್ಲಿ 5 ಮೌಂಟಿಂಗ್ ಪಾಯಿಂಟ್ಸ್ ಇದೆ. ಬಟ್ ಎಲ್ಲ ಗಾಡಿಲೂ 4 ಇರುತ್ತೆ. ಇದ್ರಲ್ಲಿ 5 ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವೈಬ್ರೇಷನ್ ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಬರುತ್ತೆ. ಹಾಗೆ ಸೀಟ್ ಹೈಟ್ ಬಂದು 794 mm ಬರುತ್ತೆ. ಆರಾಮಾಗಿ ಕಾಲು ಇಟಕ್ಸುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಅಷ್ಟೇನು ತುಂಬ ಹೈಟು ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ಓಡಿಸ್ಬೋದು ಅಂತ ಅಂದ್ಕೊತೀನಿ. ಹಾಗೆ ಇದು ವೇಟ್ ಬಂದುಬಿಟ್ಟು 130 kg. ನೀವು ಓಡಿಸ್ಬೇಕಾದ್ರೆ ವೇಟ್ ಅನಿಸಲ್ಲ, ತುಂಬ ಕಮ್ಮಿ ಇದೆ ವೇಟು. ನೀವು ಓಡಿಸ್ಬೇಕಾದ್ರೆ ಏನು ವೇಟ್ ಫೀಲೇ ಆಗೋಲ್ಲ, ಅಂದರೆ ಅಷ್ಟೊಂದು ಕಮ್ಮಿ ಇದೆ ವೇಟು. 130 kg ಅಂದರೆ ತುಂಬ. ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 10 ಲೀಟ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು 125 ಅಂತ ಬರೆದಿದ್ದಾರೆ ಗ್ರೇ ಆ್ಯಂಡ್ ಬ್ಲೂ ಕಲರಲ್ಲಿ. ಕಾಂಪ್ಯಾಕ್ಟ್ ಆಗಿದೆ ಕ್ರ್ಯಾಶ್ ಗಾರ್ಡು. ಹಂಗೆ ಕೆಳಗಡೆ ಬಂದರೆ ಅಂಡರ್ ಬಿಲ್ಲಿ ಕೌಲ್ ಕೊಟ್ಟಿದ್ದಾರೆ.
ಹಾಗೆ ಮಾತ್ರ ಸಖತ್ ಲುಕ್ ಆಗಿದೆ, ಸಿಲ್ವರ್ ಆ್ಯಂಡ್ ಬ್ಲೂ ಕಲರಲ್ಲಿ ಸಖತ್ತಾಗಿ ಕಾಣ್ತಾ ಇದೆ, ಒಳ್ಳೆ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಿಂದ್ಗಡೆ ಗ್ರಾಬ್ರಿಯಲ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂದರೆ ಟೈಲೈಟ್ ಬಂದ್ಬಿಟ್ಟು LED ಬರುತ್ತೆ ಇರ್ಬೋದು, LED ಇಂಡಿಕೇಟರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೂ ಹೇಳ್ಬೋದು. ಹಾಗೆ ಈ ಕಡೆ ಬಂದರೆ ಹಿಂದ್ಗಡೆ ಒಂದು ಇಲ್ಲೊಂದು ನೀರು ಹಾರಬಾರ್ದು ಅಂತೇಳಿ ಕೌಲ್ ಕೊಡ್ತಾರೆ, ಬಟ್ ಅದು ಇವ್ರು ತೆಗ್ದಿದ್ದಾರೆ, ಚೆನ್ನಾಗಿ ಕಾಣುತ್ತೆ. ಗಾಡಿ ಮಾತ್ರ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ನೋಡಿ ಬನ್ನಿ ಗಾಡಿ ಸೌಂಡ್ ನೋಡೋಣ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಸಖತ್ತಾಗಿದೆ ಗಾಡಿ ಸೌಂಡು. ಈ ರೇಂಜಲ್ಲಿ ಗಾಡಿ ಸೌಂಡು ಓಕೆ. ಸೌಂಡ್ ಬಗ್ಗೆ ನಾನೇನು ಏನು ಹೇಳ್ತಾ ಇಲ್ಲ. ಹಾಗೆ ಸೌಂಡ್ ಬಂದರೆ ಅಗ್ರೆಸಿವ್ ಆಗಿದೆ. ಇದರಲ್ಲಿ ಬಂದರೆ 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಇದ್ರ ಮೈಲೇಜ್ ಬಂದರೆ 66 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾರೆ ಕಂಪ್ನಿಯಿಂದ. 66 ಕಿಲೋಮೀಟರ್ ಕೊಡೋ ಡೌಟು, 66 ಕಿಲೋಮೀಟರ್ ಕೊಟ್ಟು ಏನಿಲ್ಲ ಅಂದರೆ 660 ಕಿಲೋಮೀಟರ್ ಹೋಗ್ಬೋದು. ವಿಚಾರಕ್ಕೆ ಬಂದರೆ 3 ಕಲರ್ ಬರುತ್ತೆ, ಬ್ಲೂ, ರೆಡ್ ಮತ್ತು ಬ್ಲ್ಯಾಕು. ನನ್ನ ಪ್ರಕಾರ ನಾನು ಕೇಳಿದ್ರೆ ಈ ಕಲರೇ ತುಂಬ ಚೆನ್ನಾಗಿದೆ ಅಂತ ಅನ್ಕೊತೀನಿ. ಇದು ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸು 95,000 ಏನೋ ಆಗುತ್ತೆ. ಇದರಲ್ಲಿ IBS ಮಾಡಲಿಗೆ ಹೋದರೆ ನೀವು 99,000 ಏನೋ ಆಗುತ್ತೆ ನಿಮಗೆ. ಇದರಲ್ಲಿ ಡಿಫ್ರೆನ್ಸ್ ಅಂದರೆ ಏನಿಲ್ಲ, ಇನ್ನೇನು ಒಂದು 4,000 ಡಿಫ್ರೆನ್ಸ್ ಅಷ್ಟೇ. ನೀವು ಆ 4,000ದಲ್ಲಿ ಏನು 4,000 ಅಷ್ಟೇ ಜಾಸ್ತಿ ಹೋಗುತ್ತೆ. ABS ತೊಗೋಬೋದು, IBSಗಿಂತಲೂ ABS ಬೆಸ್ಟ್ ಅಂತ ಅನ್ಕೊತೀನಿ. ಮ್ಯಾಕ್ಸ್ ಪವರ್ ಬಂದುಬಿಟ್ಟು 11.4 bhp 8,250 RPMಗೆ. ಹಾಗೆ ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು 10.5 Nm 6,000 RPMಗೆ ಬರುತ್ತೆ. ಸೊ ಇದ್ರ ಮೀಟ್ರ್ ನೋಡೋಣ ಬನ್ನಿ. ಸಕ್ಕತ್ತಾಗಿ ಕಾಣುತ್ತೆ, ಏನು ಸಕ್ಕತ್ತಾಗಿ RPM ಮಾತ್ರ ಸಕ್ಕತ್ತಾಗಿ ತೋರಿಸುತ್ತೆ. ಬನ್ನಿ ರೇಡ್ ಮಾಡ್ಕೊಂಬರೋಣ ಒಂದು ರೇಡ್ನ, ಹೇಗಾಗುತ್ತೆ ಅಂತ ಇದ್ರ ಬಗ್ಗೆ ಫ್ಯೂಚರ್ಸ್ ಎಲ್ಲ ನೋಡೋಣ. ನೋಡಿ ಸೌಂಡ್ ಚೆನ್ನಾಗಿದೆ. ಹಾಗೆ ಇದು ಬಂದ್ಬಿಟ್ಟು 5 ಸ್ಪೀಡ್ ಅಲ್ವಾ, ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು 115 ಕಿಲೋಮೀಟ್ರ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 116 ಹೋಗ್ಬೋದು ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು. ಬನ್ನಿ ರೇಡ್ ಹಾಕೊಂಬರೋಣ, ಗೊತ್ತಾಗುತ್ತಲ್ಲ. ಫುಲ್ ಕತ್ಲಲ್ಲಿ ರೇಡ್ ಮಾಡೋದು ಇವತ್ತು. ಯಾಕಂದರೆ ನನಗೆ ಬರೋಕ್ಕಾಗಲ್ಲ ಗೈಸ್, ಬೆಳಗ್ಗೆ ಎಲ್ಲ ನನ್ನ ಬೇಕ್ರಿ ಇದೆ, ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಬಟ್ ನನ್ನ ಬೇಕ್ರಿ ಇದೆ. ಹಾಗಾಗಿ ನನಗೆ ಬೆಳಗ್ಗೆ ಎಲ್ಲ ರಿವ್ಯೂ ಮಾಡೋಕ್ಕೆ ಆಗೋಲ್ಲ. ಬಟ್ ನಾನು ಇದೇ ಟೈಮೇ ಆಗುತ್ತೆ, ಇದೇ ಮೂಮೆಂಟಲ್ಲಿ. ಬಟ್ ನೋಡೋಣ ಬನ್ನಿ, ಟಾಪ್ ಸ್ಪೀಡ್ ನೋಡೋಣ. ಗಾಡಿ ಓಡಿಸೋದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಬಟ್ ಲಿಟರ್ಲಿ ಹೇಳ್ತಾ ಇದ್ದೀನಿ, ಇದು ಆರಾಮಾಗಿ ಬೈಕ್ನ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಏನು 1 ಲ್ಯಾಕ್ಕೆಲ್ಲ ಏನು ದೊಡ್ಡ ವಿಷಯನೇ ಅಲ್ಲ. ಸ್ಕೂಟಿನೇ 1 ಲ್ಯಾಕ್ ಇರುತ್ತೆ ಇವಾಗ. ಆ ಲೆಕ್ಕದಲ್ಲಿ ಈ ಗಾಡಿ ನೋಡ್ಲಿಕ್ಕೆ ಹೋದರೆ ತುಂಬಾ ಸಖತ್ತಾಗಿದೆ ಗುರು, ಕ್ರೇಜಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗಾಡಿ ಮಾತ್ರ ನಿಜವಾಗ್ಲೂ ಕ್ರೇಜಿ ಆಗುತ್ತೆ ಹೊಡಿಯೋಕ್ಕೆ. ಅದಲ್ಲದೆ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಗಾಡಿ ಬಗ್ಗೆ ಏನು 0 to 100 ಎಷ್ಟರಲ್ಲಿ ಹೋಗುತ್ತೆ ನೋಡೋಣ ಬನ್ನಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಗುರು. ಗಾಡಿ ಬಗ್ಗೆ ಮತ್ತೊಂದು ಮಾತಿಲ್ಲ ಅಂತ ಹೇಳ್ಬೋದು. ಸೊ ನೈಟ್ ಆಗ್ತಾ ಬಂದು 6 ಕಾಲ್ ಆಯಿತು. ಇದು 5 ಗೇರ್ ಅಲ್ವಾ, ನೋಡೋಣ 0 to 100 ಎಷ್ಟು ಫಾಸ್ಟ್ ಹೋಗುತ್ತೆ ಅಂತ. ಬನ್ನಿ ಟೆಸ್ಟ್ ಮಾಡೋಣ.
ಲಾಂಗ್ ತಗೊಳುತ್ತೆ ಗಾಯ್ಸ್. 0 to 100 ಇದು ತುಂಬ ಲಾಂಗ್ ತಗೊಳುತ್ತೆ. ಬನ್ನಿ ರಿವರ್ಸ್ ಹಾಕೊಂಡು ಹೋಗೋಣ. ಅದೇ ಇದ್ರ ಟಾಪ್ ಸ್ಪೀಡ್ ಬಂದುಬಿಟ್ಟು ಏನಿಲ್ಲ ಅಂದರೂ ಒಂದು 115 ಹೋಗ್ಬೋದು. ಬಟ್ ಲಾಂಗ್ ಟೈಮ್ ತಗೊಳುತ್ತೆ. 100 ಟಚ್ ಮಾಡೋದು ಕಷ್ಟ ಆಗುತ್ತೆ. ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಹೋಗ್ಬೋದು 1 ಈ ಥರ ತುಂಬ ಲಾಂಗ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಲಾಂಗ್ ಇದ್ರೆ ಮಾತ್ರ ಹೊಡೆಯೋಕ್ಕಾಗುತ್ತೆ. ಟಾಪ್ ಸ್ಪೀಡ್ನೆಲ್ಲ ಶಾರ್ಟ್ ರೋಡ್ಗಳಲ್ಲೆಲ್ಲ ಇದು ಟಾಪ್ ಸ್ಪೀಡ್ನ ಹೊಡೆಯೋಕ್ಕಾಗಲ್ಲ. ಇದೊಂದು ನಾನು ಹೇಳ್ತೀನಿ. ಗಾಡಿ ಮಾತ್ರ ಕ್ರೇಜಿನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಗುರು ಗಾಡಿ ನನಗನ್ಸಿದ ಮಟ್ಟಿಗೆ. ಫ್ಯೂಲ್ ಬೇರೆ ಒಂದು ಕಡೆ ಹೊಡ್ಕೊಂತ ಐತೆ. ಬನ್ನಿ ಹಾಗೆ ಚಾನಲ್ ವೀಡಿಯೋ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಫ್ಯೂಲು ಆಮೇಲೆ ಬ್ಯಾಟ್ರಿ ಪಿಕಪ್ ಹಾಗೆ ಈ ಸೈಡ್ ಸ್ಟ್ಯಾಂಡು ನ್ಯೂಟ್ರಲ್ಲು ತೋರಿಸುತ್ತೆ ಇಲ್ಲಿ.